ರಾಜಕಾರಣದಲ್ಲಿ ಕೆಲವರಿಗೆ ಎರೆಹುಳು ಕೂಡ ಹೆಡೆ ಎತ್ತಿ ನಿಂತ್ಕೊಳ್ಳುತ್ತೆ, ಬುಸ್ಗುಡುತ್ತೆ. ಇನ್ನು ಕೆಲವರಿಗೆ ನಾಗರಾವು ಕೂಡ ನೋ ಥ್ಯಾಂಕ್ಸ್ ಅಪ್ಪ ಅಂತ ಸೈಡ್ಗೆ ಹೋಗುತ್ತೆ. ಈಗ ರಾಜಕಾರಣದಲ್ಲಿ, ಅದರಲ್ಲಿ ಕಾಂಗ್ರೆಸ್ನಲ್ಲಿ ಇಬ್ಬರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಎರೆಹುಳು ಕೂಡ ಹೆಡೆ ಎತ್ತಿ ಬುಸ್ಗುಡ್ತಿದೆ. ಸಿದ್ದರಾಮಯ್ಯ ಅವರ ಬಣಕ್ಕೆ ನಾಗರಾವು ಕೂಡ ನೋ ಥ್ಯಾಂಕ್ಸ್, ಬೇಡಪ್ಪ ಸಹವಾಸ ಅಂತ ಪಕ್ಕಕ್ಕೆ ಹೋಗ್ತಿದೆ. ಕಾರಣ ಇಷ್ಟೇ, ಬೆಳಗಾವಿಯಲ್ಲಿ ನಡೀತಿರುವಂತಹ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೇ ಔತಣಕೂಟಗಳ ಸೀಕ್ರೆಟ್ ಸಭೆಗಳು ನಡೀತಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಕಡೆ ನಡೆದಿರುವಂಥದ್ದು ಈಗ ಚರ್ಚೆ ಆಗ್ತಿರೋ ವಿಚಾರ. ಆದರೆ ಈ ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನು ಮೊದಲಿಗೆ ನಿಮ್ಗೆ ಹೇಳ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಭಾವುಕರಾಗಿ ಕೊಟ್ಟಿದ್ದಾರೆ ಅವರ ಬಣಕ್ಕೆ. ಇದು ಒಂದು. ಎರಡನೇದು, ಸಿದ್ದರಾಮಯ್ಯ ಅವರ ನಂಬರ್ ದೊಡ್ಡದಾಗುತ್ತಿದೆ. ಅದು ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಆಚೆಗೂ ಕೂಡ. ಆಸಿಫ್ ಸೇಠ್ ಅವರ ನಿವಾಸದಲ್ಲಿ ನಡೆದಂತಹ ಒಂದು ಔತಣಕೂಟದಲ್ಲಿ ಅಹಿಂದ ಶಾಸಕರು ಸೇರಿದ್ರಲ್ಲ, ಅಲ್ಲಿ ಬಿಜೆಪಿ ಮತ್ತು JDSನ ಕೆಲ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಮೆಸೇಜ್ ಕೂಡ ಇಂಪಾರ್ಟೆಂಟ್ ಇದೆ. ಇದು ಬಿಟ್ಟರೆ ವಾಲ್ಮೀಕಿ ಜಾತ್ರೆಯ ಕಾರಣಕ್ಕೋಸ್ಕರ ವಾಲ್ಮೀಕಿ ಸಮಾಜದ ಶಾಸಕರೆಲ್ಲರೂ ಕೂಡ ಒಂದು ಸಭೆ ಮಾಡಿದ್ರು. ಅಲ್ಲೂ ಕೂಡ ಮಹತ್ವದ ಮೆಸೇಜನ್ನು KN ರಾಜಣ್ಣ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥದ್ದು. ಅಲ್ಲೂ ಕೂಡ ಕೇವಲ ಕಾಂಗ್ರೆಸ್ನವರೇ ಸೇರಿಲ್ಲ. ಇನ್ನು ಮಹತ್ವದ 4ನೇ ಔತಣಕೂಟ ಆಗಿದ್ದು ಮಾದಿಗ ಮಹಾಸಭಾ ನೇತೃತ್ವದಲ್ಲಿ ಮುನಿಯಪ್ಪ ಅವರು ಕೂಡ ಮಾಡಿರುವ ಮಹತ್ವದ ಸಭೆ. ಇಷ್ಟು ಕಡೆ ಏನೇನಾಯಿತು ಒಂದೊಂದಾಗಿ ನಿಮಗೆ ಗಮನಕ್ಕೆ ತರ್ತೀನಿ. ಪ್ರವೀಣ್ ದೊಡ್ಡಣ್ಣನವರ್, ಡಿ ಕೆ ಶಿವಕುಮಾರ್ ಅವರ ಆಪ್ತ, ಅವರ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಒಂದು ಔತಣಕೂಟವನ್ನು ಆಯೋಜಿಸಿತ್ತು. ಆ ಔತಣಕೂಟದಲ್ಲಿ ಸುಮಾರು ಜನ ಭಾಗಿಯಾಗಿದ್ದರು. ಆ ಸುಮಾರು ಜನ ಯಾರ್ಯಾರು ಲಿಸ್ಟ್ ಇದೆ. ಆದರೆ ಅಲ್ಲಿ 25 ಜನ ಭಾಗಿಯಾಗಿದ್ದರು. ಆ 25 ಜನರ ಪೈಕಿ ಅಪ್ಪಾಜಿ ನಾಡಗೌಡ, NA ಹ್ಯಾರಿಸ್, ರಮೇಶ್ ಬಂಡಿ ಸಿದ್ದೇಗೌಡ, ಕೊತ್ತೂರು ಮಂಜುನಾಥ್, ಮಾಲೂರು ನಂಜೇಗೌಡ, ಮಾಗಡಿ ಬಾಲಕೃಷ್ಣ, ಕಡ್ಲೂರು ಉದಯ್, ಪುತ್ತೂರಿನ ಅಶೋಕ್ ರೈ, NT ಶ್ರೀನಿವಾಸ್, AC ಶ್ರೀನಿವಾಸ್, ಆನೇಕಲ್ ಶಿವಣ್ಣ, ಶೃಂಗೇರಿ ರಾಜೇಗೌಡ, ಇಕ್ಬಾಲ್ ಹುಸೇನ್, ನಯನ ಮೋಟಮ್ಮ, ಕುಣಿಗಲ್ ರಂಗನಾಥ್, ರಾಜ ವೆಂಕಟಪ್ಪ ನಾಯ್ಕ, ಆನಂದ್ ಹರೀಶ್ ಗೌಡ, ಲತಾ ಕುಮಾರಿ, ದರ್ಶನ್, ಮಂಥರ್ಗೌಡ, ಗಣೇಶ್ ಹುಕ್ಕೇರಿ, CP ಯೋಗೇಶ್ವರ್ ಮತ್ತು ಬಿಜೆಪಿಯ ಉಚ್ಚಾಟಿತ ನಾಯಕರಾಗಿರುವಂತಹ ಶಾಸಕರಾಗಿರುವಂತಹ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ಭಾಗಿಯಾಗಿದ್ರು. 25 ಜನ. ಅದು ಬಿಜೆಪಿಯವರು ಬಂದು ಸೇರೋದ ಮೇಲೆ ಇಬ್ಬರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾವುಕರಾದರು. ನೋಡಿ, ನಾವು ಸೈಲೆಂಟ್ ಆಗಿದ್ದೀವಿ, ಆದರೆ ಅವ್ರು ಮಾತಾಡ್ತಾನೆ ಇದ್ದಾರೆ. ನಮ್ಮ ಸ್ಥಿತಿ ಹೇಗಿದೆ ಅಂದರೆ ಎರೆಹುಳು ಕೂಡ ಹೆಡೆ ಎತ್ತಿ ನಿಂತ್ಕೊಳ್ತಿದೆ, ಬುಸ್ಗುಡ್ತಿದೆ. ನಾವೇನು ಮಾಡೋದು? ಎಷ್ಟು ಸಾಧ್ಯವೋ ನಮ್ಮನ್ನು ಎಷ್ಟು ಪ್ರವೋಕ್ ಮಾಡಿದ್ರು ನೀವ್ಯಾರೂ ಕೂಡ ತುಟಿ ಬಿಚ್ಚಬೇಡಿ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ. ಹೈಕಮಾಂಡ್ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ, ಅಲ್ಲಿ ತನಕ ಕಾಯೋಣ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರನೇ ಮಾತಾಡ್ತಿದಾರಲ್ಲ, ನಾವೇನು ಮಾಡಬೇಕು? DK ಬಣ ಪ್ರಶ್ನೆ ಮಾಡಿದೆ. ಸೈಲೆಂಟ್ ಆಗಿರೋದೇ ಉತ್ತಮ. ಇಂತಹ ಸಂದರ್ಭದಲ್ಲಿ ನಾವು ತುಟಿ ಬಿಚ್ಚಲೇಬಾರದು. ನಾನು ಕೂಡ ಪಕ್ಷಕ್ಕೆ ದುಡ್ದಿದ್ದೀನಿ, ನಂದು ಶ್ರಮ ಇದೆ, ಹಾಗಂತ ನಂದೊಬ್ಬಂದೇ ಇದೆ ಅಂತ ನಾನು ಹೇಳ್ತಿಲ್ಲ. ನನಗೂ ಒಂದು ಅವಕಾಶ ಬೇಕು ಅಂತ ಕೇಳ್ತಿದ್ದೀನಿ. ಆದರೆ ಆರಂಭದಲ್ಲಿ MB ಪಾಟೀಲ್ರು ವಿರೋಧ ಮಾಡಿದ್ದು, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮೇ 23, 2023 ಆಗಷ್ಟೇ 3 ದಿನ ಆಗಿತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸಿದ್ದರಾಮಯ್ಯ. ಈಗ ನೋಡಿದ್ರೆ ಜಮೀರು, ಜಾರ್ಜು, ಸತೀಶ್ ಜಾರಕಿಹೊಳಿ, ಯತೀಂದ್ರ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಅಂದರೆ ಹೈಕಮಾಂಡ್ ಅವ್ರ ಕಡೆ ನಿಂತು ಬಿಟ್ಟಿರೋ ಥರ ಕಾಣಿಸ್ತಿದೆ. ಸೊ 28ರ ತನಕ ನಾವು ಯಾವ ಹೊಸ ಲೆಕ್ಕವನ್ನು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದನ್ನು ಅಲ್ಲಿನ ಪತ್ರಕರ್ತ ಸ್ನೇಹಿತರು ಈಗ ಚರ್ಚೆ ಮಾಡ್ತಿರುವಂಥದ್ದು. ಸೊ DK ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನದ ಲೆಕ್ಕ, ಅವರ ಸ್ಟ್ರೆಂತ್, ಅದು ಬಿಜೆಪಿಯ ಉಚ್ಚಾಟಿತ ಶಾಸಕರು ಸೇರಿದಂತೆ 25. ಇನ್ನು ಸಿದ್ದರಾಮಯ್ಯ ಅವರ ಬಣ, ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಅವರ ನೇತೃತ್ವದಲ್ಲಿ
ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಬಣ ಔತಣಕೂಟ ಏರ್ಪಡಿಸಿತ್ತು. ಈ ಔತಣಕೂಟದಲ್ಲೂ ಕೂಡ ಸುಮಾರು 55 ಶಾಸಕರು ಭಾಗಿಯಾಗಿದ್ದರು. ಆ 55 ಶಾಸಕರ ಪಟ್ಟಿಯಲ್ಲಿ ಬಹುಪಾಲು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶಾಸಕರ ದಂಡು ಇದೆ. ಅಲ್ಲಿ ನೋಡಿ, ಇನ್ನೂ ಮುಖ್ಯವಾದ ವಿಚಾರ, ಸುಮಾರು 25 BJP JDS ಶಾಸಕರು ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನೇರವಾಗಿ ಅಲ್ಲ, ಇಬ್ಬರು ನಾಯಕರು ಹೋಗಿ ಬಂದಿರೋದು 25 ಶಾಸಕರ ಒಂದು ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿರುವಂಥದ್ದು. ನೀವು ನೆಮ್ಮದಿಯಾಗಿರಿ. ಒಂದು ವೇಳೆ ನಿಮಗೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ರೆ ಪರೋಕ್ಷವಾಗಿ ಬೆಂಬಲಿಸುವವರ ಸಂಖ್ಯೆ ಅಥವಾ ಸ್ಟ್ರೆಂತ್ನ ಕಡಿಮೆ ಮಾಡುವ ಅಥವಾ ನಿಮಗೆ ಗೆಲುವಾಗುವ ರೀತಿಯಲ್ಲಿ ನಾವುಗಳು ನಿಮಗೆ ಜೊತೆಲಿ ನಿಲ್ತೀವಿ. ಅವರು ಕೂಡ ಅಹಿಂದ ಶಾಸಕರು. ಯಾಕಂದ್ರೆ DK ಶಿವಕುಮಾರ್ ಬೇಡ, ಸಿದ್ದರಾಮಯ್ಯ ಬೇಕು ಅನ್ನೋದು BJP JDS ನಲ್ಲೂ ಕೂಡ 99% ಜನ ಒಪ್ಕೋತಾರೆ. ಅದೇ ಕಾರಣಕ್ಕೋಸ್ಕರ ಒಂದು ವೇಳೆ ನೀವು ಮ್ಯಾಜಿಕ್ ನಂಬರ್ ಸಾಬೀತುಪಡಿಸ್ಬೇಕು ಹೋದ್ರೆ ನಮ್ಮ ನಂಬರ್ನು ಕಡಿಮೆ ಮಾಡ್ತೀವಿ, ನಾವೇ ಬರೋದಿಲ್ಲ, ನಿಮಗೆ ಲಾಭ ಆಗುತ್ತೆ, ನೀವೇ ಗೆಲ್ತೀನಿ, 4 ತಿಂಗಳು ನಿಮಗೇನು ಸಮಸ್ಯೆ ಇಲ್ಲ ಸರ್, ನೀವಿರಬೇಕು ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. 55 + 25 ಎಷ್ಟಾಯಿತು? 80 ಶಾಸಕರು. ಇದು ಸಿದ್ದರಾಮಯ್ಯ ಅವರ ಸ್ಟ್ರೆಂತ್. ಇನ್ನು ವಾಲ್ಮೀಕಿ ಸಮಾಜದ ಶಾಸಕರು KN ರಾಜಣ್ಣ, ರಮೇಶ್ ಜಾರಕಿಹೊಳಿ ಒಂದೇ ಮೆಸೇಜ್ ಕೊಟ್ಟಿತ್ತು. DK ಶಿವಕುಮಾರ್ ಯಾವ ಕಾರಣಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿ ಈಗ ಆಗಬಾರ್ದು, ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಅವರ ನಂತರ ಮತ್ತೊಬ್ರು ಆದ್ರೆ ಅದು ದಲಿತ ಸಮಾಜದವರು ಆಗಬೇಕು. ಸಾಧ್ಯ ಆದ್ರೆ ಸತೀಶ್ ಜಾರಕಿಹೊಳಿಗೆ ಆ ಪಟ್ಟ ಸಿಗಲಿ, ನಾವೆಲ್ಲರೂ ಗಟ್ಟಿಯಾಗಿ ನಿಂತಿರೋಣ, ಅಹಿಂದ ಪರವಾಗಿ ಧ್ವನಿ ಎತ್ತೋಣ. ಇನ್ನು ಇಂಪಾರ್ಟೆಂಟ್, ಮಾದಿಗ ಮಹಾಸಭಾ ಒಂದು ಸಭೆ, ಮುನಿಯಪ್ಪ ಅವರು ನೇತೃತ್ವದಲ್ಲಿ ನಡೆದಂತಹ ಸಭೆ, ಅಲ್ಲೂ ಚರ್ಚೆ ಆಗಿದ್ದು ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಅವರು ಇಳಿಯೋದೇ ಆದರೆ ಅಲ್ಲಿಗೆ ದಮನಿತ ಶೋಷಿತ ನಾಯಕರು, ದಲಿತ ಸಮಾಜದ ಯಾರೇ ಆಗಿರಲಿ ಮುಖ್ಯಮಂತ್ರಿ ಆಗಬೇಕು, ಸತೀಶ್ ಜಾರಕಿಹೊಳಿ ಒಂದು ವೇಳೆ ಆಯ್ಕೆ ಬಂದರೂ ಕೂಡ ನಾವು ಬೆಂಬಲಿಸೋಣ. ಇದೊಂದು ಅವಕಾಶ. ಈಗ ಮಾತ್ರ ದಲಿತ ಸಮಾಜದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ವಾತಾವರಣ ಇದೆ. ಸಿದ್ದರಾಮಯ್ಯ ಅವರು, ಹಿಂದುಳಿದ ಅಲ್ಪಸಂಖ್ಯಾತ ಶಾಸಕರು ಕೂಡ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ತಾರೆ, ಇಲ್ಲಿ ಅವಕಾಶ ಇದೆ. ಇದೇ ಮೆಸೇಜ್. ಅಲ್ಲಿಗೆ DK ಶಿವಕುಮಾರ್ ಅವರ ಶ್ರಮ ಇದೆ, ಅವರು ಉಪಮುಖ್ಯಮಂತ್ರಿ, KPCC ಅಧ್ಯಕ್ಷ, ಎಲ್ಲವೂ ಸರಿ. ಆದರೆ ಮುಖ್ಯಮಂತ್ರಿ ಪಟ್ಟ ಬೇಕೇ ಬೇಕು ಅನ್ನುವ ಲೆಕ್ಕ, ಹಠ, ಅವರ ಬಣದ ಅತಿಯಾದ ಹೇಳಿಕೆಗಳು, ಓಲೈಕೆಗಳು. ಈಗ ಸಿದ್ದರಾಮಯ್ಯ ಬಣ ಪದೇ ಪದೇ ಪೂರ್ಣಾವಧಿ ಅಂತ ಹೇಳ್ತಿರೋ ಮೆಸೇಜ್ ನೋಡಿದ್ರೆ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ಸಂದೇಶ ರವಾನಿಸಿದಂತಿದೆ. ನೋ ಡೌಟ್ ಪೂರ್ಣಾವಧಿಗೆ ನೀವೇ ಇರ್ತೀರಿ. ಒಂದು ವೇಳೆ ಬದಲಾವಣೆನೇ ಆದರೆ ಅದು ದಲಿತ ಸಮಾಜದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿರೋ ವಿಚಾರ. DK ಶಿವಕುಮಾರ್ ಅವರು ಸಂಯಮದಿಂದ ಇದ್ದಷ್ಟು ಉತ್ತಮ. ಅದು 2028ಕ್ಕೆ ಲಾಭ ತಂದು ಕೊಡಬಹುದು. ಹಾಗಿದ್ರೆ DK ಬಣದ ನಂಬರ್ ಮತ್ತು ಸಿದ್ದರಾಮಯ್ಯ ಬಣದ ನಂಬರ್ ನೋಡಿದ ಮೇಲೂ ಕೂಡ DK ಶಿವಕುಮಾರ್ ಈ ಟರ್ಮ್ಗೆ ಮುಖ್ಯಮಂತ್ರಿ ಆಗೋಕೆ ಸಾಧ್ಯ ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ.